ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಡಂಪ್ಲಿಂಗ್ ಮಾಡ್ತಿದ್ದೇನೆ ವಿತೌಟ್ ಮೈದಾ ಯೂಸ್ ಮಾಡದೆ ನಾನೊಂದು ಡಂಪ್ಲಿಂಗ್ ಮಾಡ್ತಿದ್ದೇನೆ. ಕ್ಯಾಬೇಜ್ ಯೂಸ್ ಮಾಡಿ ಮಾಡ್ತಿದ್ದೇನೆ. ನಾನು ಎರಡು ಟೈಪ್ ಕ್ಯಾಬೇಜ್ ಯೂಸ್ ಮಾಡ್ತಿದ್ದೇನೆ. ಒಂದು ನಾಪ ಕ್ಯಾಬೇಜ್ ಮತ್ತೆ ಒಂದು ನಾರ್ಮಲ್ ಕ್ಯಾಬೇಜ್. ನಾಪ ಕ್ಯಾಬೇಜ್ ಅಂದ್ರೆ ಹೆಚ್ಚಾಗಿ ಈ ಕಿಮ್ಚಿ ಎಲ್ಲ ಮಾಡ್ತಾರಲ್ಲ ಅದು ಯೂಸ್ ಮಾಡ್ತಿದ್ದೇನೆ. ಸೊ ಇದು ಆಕ್ಚುಲಿ ಚೈನಾ, ಕೊರಿಯಾ ಆರ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಹೆಲ್ತ್ ವೈಸ್ ಇದು ತುಂಬಾ ಒಳ್ಳೇದು, ಯಾಕೆಂದ್ರೆ ಇದರಲ್ಲಿ ನಾವು ಮೈದಾ ಎಲ್ಲ ಯೂಸ್ ಮಾಡುದಿಲ್ಲ. ಜಸ್ಟ್ ಕ್ಯಾಬೇಜ್, ವೆಜಿಟೇಬಲ್ಸ್ ಮತ್ತೆ ಚಿಕನ್ ಯೂಸ್ ಮಾಡ್ತೀವಿ. ಆಕ್ಚುಲಿ ಚೈನಾದಲ್ಲಿ ಎಲ್ಲ ನಾಪಾ ಕ್ಯಾಬೇಜ್ ಅನ್ನು ಯೂಸ್ ಮಾಡಿ ಅದಕ್ಕೆ ಪೋಕ್ ಅಥವಾ ತೋಫು ಯೂಸ್ ಮಾಡ್ತಾರೆ. ನಾನಿಲ್ಲಿ ಚಿಕನ್ ಯೂಸ್ ಮಾಡ್ತಿದ್ದೇನೆ. ಸೊ ಚಿಕನ್ ಹಾಕಿ ಸ್ಟಫಿಂಗ್ ಮಾಡಿ ಮತ್ತೆ ನಾಪಾ ಕ್ಯಾಬೇಜ್ ಮತ್ತೆ ನಾರ್ಮಲ್ ಕ್ಯಾಬೇಜ್ ಅಲ್ಲಿ ಮಾಡ್ತಿದ್ದೇನೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಹೆಲ್ದಿ ಕ್ಯಾಬೇಜ್ ರೋಲ್ ಆರ್ ಡಂಪ್ಲಿಂಗ್ಸ್ ಅಂತ ಹೇಳ್ತೀವಲ್ಲ ಅದು ಮಾಡ್ತಿದ್ದೇನೆ. ನಾನು ಎರಡು ಟೈಪ್ ಕ್ಯಾಬೇಜ್ ತಗೊಂಡಿದ್ದೇನೆ ಮತ್ತೆ ಒಂದು ಲೆಟಿಸ್ ಲೀಫ್ ಕೂಡ ತಗೊಂಡಿದ್ದೇನೆ. ಅದರಲ್ಲಿ ಟ್ರೈ ಮಾಡ್ತೇನೆ. ಅಂದ್ರೆ ಮೇನ್ ಡಂಪ್ಲಿಂಗ್ಸ್ ಯೂಸ್ ಆಗೋದು ನಾಪಾ ಕ್ಯಾಬೇಜ್ ಮತ್ತೆ ನಾರ್ಮಲ್ ಕ್ಯಾಬೇಜ್. ಸೊ ಫಸ್ಟ್ಗೆ ಇದು ನೋಡಿ, ಇದು ನಾಪಾ ಕ್ಯಾಬೇಜ್. ಇದು ಕಿಮ್ಚಿಗೆಲ್ಲ ಯೂಸ್ ಮಾಡ್ತಾರೆ. ಕೊರಿಯಾದಲ್ಲಿ ಕಿಮ್ಚಿಯಿಂದ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಡಂಪ್ಲಿಂಗ್ಸ್ ಕೂಡ ಮಾಡ್ತಾರೆ. ಮತ್ತೊಂದು ನಮ್ಮ ನಾರ್ಮಲ್ ಕ್ಯಾಬೇಜ್, ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ಲ ಅದು. ಮತ್ತೆ ಇನ್ನೊಂದು ನಾನು ಲೆಟಿಸ್ ಲೀಫ್ ಅನ್ನು ತಗೊಂಡಿದ್ದೇನೆ, ನೋಡುವ ಅಂತ, ಟ್ರೈ ಮಾಡುವ ಅಂತ. ಹಾಗೆ 3 ಟೈಪ್ ಮಾಡ್ತಿದ್ದೇನೆ. ಫಸ್ಟಿಗೆ ಇದರ ಫಿಲ್ಲಿಂಗ್ ಒಂದು ಮಾಡುವ. ಅದಕ್ಕೆ 3 ಟೀ ಸ್ಪೂನ್ ಆಯಿಲ್ಗೆ ವೆಜಿಟೇಬಲ್ಸ್ ಹಾಕಿ, ಕ್ಯಾರೆಟ್, ಸ್ಪ್ರಿಂಗ್ ಆನಿಯನ್ ಮತ್ತೆ ನಾನು ಸ್ವಲ್ಪ ಲೆಟಿಸ್ ಲೀವ್ಸ್ ಅನ್ನು ಕೂಡ ತಗೊಂಡಿದ್ದೇನೆ. ಅದು ಆಪ್ಷನಲ್. ಲೆಟಿಸ್ ಲೀವ್ಸ್ ಇಲ್ಲದಿದ್ರೆ ಪರವಾಗಿಲ್ಲ, ಖಾಲಿ ಕ್ಯಾಬೇಜ್ ಮತ್ತೆ ಸ್ಪ್ರಿಂಗ್ ಆನಿಯನ್ ಅನ್ನು ತಗೊಳ್ಬಹುದು. ಇದನ್ನು ಈಗ ಎಣ್ಣೆಗೆ ಹಾಕಿ ಇದನ್ನು ಫ್ರೈ ಮಾಡಿ, ಸ್ವಲ್ಪ ಒಳ್ಳೆದಾಗಿ ಫ್ರೈ ಆಗಲಿ. ನಂತರ ಇದಕ್ಕೆ ಮಿನ್ಸ್ ಮೀಟ್ ಅಂದ್ರೆ ಚಿಕನ್ ಅನ್ನು ಹಾಕ್ಬೇಕು. ನಾನು ಬ್ರೆಸ್ಟ್ ಪೀಸ್ ತಗೊಂಡು ಬಂದಿದ್ದೆ, ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹೀಗೆ ಮಿನ್ಸ್ ಮಾಡಿದ್ದೆ. ಸೊ ಅದನ್ನು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ಅಂದ್ರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಇದು ಫುಲ್ಲು ಬೇಯಬೇಕು. ನೋಡಿ, ಇಷ್ಟುವರೆಗೆ ಬೇಯಬೇಕು. ನಂತರ ಇದಕ್ಕೆ 1 ಕಪ್ ರೈಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆಯಾಗಿ ಮಿಕ್ಸ್ ಆಗ್ಬೇಕು ಇದು ರೈಸ್ ಕೂಡ ಅದರ ಜೊತೆ. ನಂತರ ಇದಕ್ಕೆ 1 ಟೀ ಸ್ಪೂನ್ ಸೋಯಾ ಸಾಸ್, 1 ಟೀ ಸ್ಪೂನ್ ಆಯಿಸ್ಟರ್ ಸಾಸ್, 1 ಟೀ ಸ್ಪೂನ್ ಸೆಸ್ಮಿ ಆಯಿಲ್. ಸೆಸ್ಮಿ ಆಯಿಲ್ ಕೂಡ ಆಪ್ಷನಲ್, ನಿಮ್ಗೆ ನಿಮ್ಮ ಹತ್ರ ಇಲ್ಲದಿದ್ರೆ ಪರವಾಗಿಲ್ಲ, ಏನಾಗುದಿಲ್ಲ ಹಾಕದಿದ್ರೆ. ಸೊ ನನ್ನ ಹತ್ರ ಇತ್ತು, ನಾನು ಹಾಕಿದೆ. ಅದೊಂದು ಸ್ವಲ್ಪ ಒಳ್ಳೆ ಟೇಸ್ಟ್ ಸಿಗ್ತದಲ್ಲ, ಅದಕ್ಕೋಸ್ಕರ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಒಂದು 4 to 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ಹಾಕಿ, ಕಾರ್ನ್ಫ್ಲವರ್ ಹಾಕಿದ ನಂತರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದನ್ನು ಎಲ್ಲ ಕಾರ್ನ್ಫ್ಲವರ್ ಅದಕ್ಕೆ ಮಿಕ್ಸ್ ಆಗ್ಬೇಕು ಚೆನ್ನಾಗಿ. ಈಗ ನೋಡಿ, ನಮ್ಮ ಸ್ಟಫಿಂಗ್ ರೆಡಿ ಆಗಿದೆ. ಈಗ ನಾವು ಕ್ಯಾಬೇಜ್ ಹೇಗೆ ಯೂಸ್ ಮಾಡುದು, ಅದು ಹಾರ್ಡ್ ಇರ್ತದಲ್ಲ, ಅದಕ್ಕೋಸ್ಕರ ನೀರನ್ನು ಬಾಯ್ಲ್ ಮಾಡಿ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಹಾಕಿ ಈಗ ಒಂದೊಂದಾಗಿ ಕ್ಯಾಬೇಜ್ ಲೀವ್ಸ್ ಅನ್ನು ಹಾಕಿ ಒಂದು 2 ಮಿನಿಟ್ಸ್ ಹಾಗೆ ಇಡೀರಿ ಇದನ್ನು. ಆಗ ಅದು ಸಾಫ್ಟ್ ಆಗ್ತದೆ. ಸಾಫ್ಟ್ ಆದ ನಂತರ ಇದನ್ನು ತೆಗೆದಿಡಿರಿ. ಹಾಗೆ ನಾನು ಇವನ್ ನಾರ್ಮಲ್ ಕ್ಯಾಬೇಜ್ ಕೂಡ ಮಾಡಿದ್ದೇನೆ, ಲೆಟಸ್ ಲೀಫ್ ಕೂಡ ಹಾಗೆ ಮಾಡಿದ್ದೇನೆ.
ಆದ್ರೆ ಲೆಟಿಸ್ ಲೀವ್ಸ್ ತುಂಬಾ ಸಾಫ್ಟ್ ಆಗಿತ್ತು. ಸೊ ನಾನು ಲೆಟಿಸ್ ಲೀವ್ಸ್ ಅನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತೇನೆ. ನಾನು ಜಸ್ಟ್ ಟ್ರೈ ಮಾಡ್ಲಿಕ್ಕೆ ಅಂತ ನಾನು ಹಾಕಿದ್ದು. ಸೊ ಕ್ಯಾಬೇಜ್ ಒಳ್ಳೇದಾಗ್ತದೆ, ಮತ್ತೆ ನಾಪಾ ಕ್ಯಾಬೇಜ್ ಕೂಡ ಒಳ್ಳೇದಾಗ್ತದೆ, ಆದ್ರೆ ಲೆಟಿಸ್ ಲೀವ್ಸ್ ಅನ್ನು ಯೂಸ್ ಮಾಡಬೇಡಿ. ಈಗ ನೋಡಿ, ನಾನು ಕ್ಯಾಬೇಜ್ ಅನ್ನು ತೆಕೊಂಡಿದ್ದೇನೆ. ನಾನು ಒಂದು ಮಾತ್ರ ತೋರಿಸ್ತಿದ್ದೇನೆ. ಈಗ ನೋಡಿ, ನಾನು ಈ ಪಾರ್ಟ್ ಅನ್ನು ಇಲ್ಲಿ ತೆಗಿತಿದ್ದೇನೆ, ಯಾಕಂದ್ರೆ ಹೋಲ್ಡಿಂಗ್ ಮಾಡ್ಲಿಕ್ಕೆ ಸುಲಭ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಇದನ್ನ ತೆಗೆದು ನಾನು ಸ್ಟಫಿಂಗ್ ಮಾಡ್ತಿದ್ದೇನೆ. ಸ್ಟಫಿಂಗ್ ಮಾಡಿ ಹೀಗೆ ಫೋಲ್ಡ್ ಮಾಡ್ತಿದ್ದೇನೆ. ಹೀಗೆ ಫೋಲ್ಡ್ ಮಾಡಿ, ನಾವು ಸ್ಪ್ರಿಂಗ್ ರೋಲ್ಗೆ ಹೇಗೆ ಫೋಲ್ಡ್ ಮಾಡ್ತೀವಿ ಹಾಗೆ ಫೋಲ್ಡ್ ಮಾಡಬೇಕು. ಈಗ ನಾಪಾ ಕ್ಯಾಬೇಜ್ ಅಲ್ಲಿ ಇಷ್ಟು ದೊಡ್ಡ ಲೀವ್ಸ್ ಇರ್ತದಲ್ಲ, ಅದಕ್ಕೆ ಇಷ್ಟುವರೆಗೆ ನೀವು ಕಟ್ ಮಾಡಬೇಕು. ನಂತರ ಸೇಮ್ ವೇ ಫೋಲ್ಡ್ ಮಾಡಿ. ಈಗ ನನ್ನ ಎಲ್ಲ ಕ್ಯಾಬೇಜ್ ರೋಲ್ಸ್ ರೆಡಿ ಆಗಿದೆ. ಇದನ್ನು 2 ಆಪ್ಷನ್ ಉಂಟು, ನೀವು ಸ್ಟೀಮ್ ಮಾಡಬಹುದು ಅಥವಾ ಫ್ರೈ ಮಾಡಬಹುದು. ನಾನು ನನ್ನ ಮಗಳ ಕೇಳಿದ, ಅದಕ್ಕೆ ಅವಳು ಫ್ರೈ ಮಾಡಿ ಅಂತ ಹೇಳಿದ್ಲು, ಅದಕ್ಕೆ ನಾನು ಫ್ರೈ ಮಾಡ್ತಿದ್ದೇನೆ. ಜಸ್ಟ್ ಆಯಿಲ್ ಅನ್ನು ಸ್ವಲ್ಪ ಗ್ರೀಸ್ ಮಾಡಿ ಕ್ಯಾಬೇಜ್ ರೋಲ್ಸ್ ಅನ್ನು ಹೀಗೆ ಇಡೀರಿ. ನಂತರ ಸ್ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ. ಹೈ ಫ್ಲೇಮ್ ಅಲ್ಲಿ ಎಲ್ಲ ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ, ಸ್ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ. ಎಲ್ಲಾ ಕ್ಯಾಬೇಜ್ ಅನ್ನು ಚೆನ್ನಾಗಿ ಫ್ರೈ ಮಾಡಿ, ಎಲ್ಲಾ ಕಡೆ ಸ್ವಲ್ಪ ಫ್ರೈ ಆಗ್ಬೇಕು. ನಂತರ ಇದಕ್ಕೆ ಲೈಟ್ ಸೋಯಾ ಸಾಸ್ ಉಂಟಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹೀಗೆ ಹಾಕಿ, ಸೋಯಾ ಸಾಸ್ ಅನ್ನು ಹೀಗೆ ಸ್ವಲ್ಪವೇ ಹಾಕಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಸೋಯಾ ಸಾಸ್ ಜಾಸ್ತಿ ಹಾಕಿದ್ರೆ ಅದು ಒಳ್ಳೇದಾಗುದಿಲ್ಲ ತಿನ್ಲಿಕ್ಕೆ. ಸೊ ನಮ್ಮ ಕ್ಯಾಬೇಜ್ ರೋಲ್ ಆರ್ ಕ್ಯಾಬೇಜ್ ಡಂಪ್ಲಿಂಗ್ ರೆಡಿ ಆಗಿದೆ. ಟ್ರೈ ಮಾಡಿ, ಇದೊಂದು ಸ್ಪೆಷಲ್ ರೆಸಿಪಿ ಅಲ್ಲ, ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡಿ. ಅಂದ್ರೆ ನಾನು ಸತ್ಯ ಹೇಳ್ಬೇಕಾದ್ರೆ ನಾನು ತಿಂದಿದ್ದೇನೆ, ನನ್ನ ಮಗಳು ತಿಂತಿದ್ದಾಳೆ. ಅಮ್ಮ ಅಪ್ಪನಿಗೆ ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದ್ರೆ ಅವರು ದೇ ನಾಟ್ ಯೂಸ್ ಟು ದಟ್ ಹೇಳ್ಬೋದು. ಇಲ್ಲಿ ಎಲ್ಲ ಯಾರು ಹಾಗೆ ತಿನ್ನೋದಿಲ್ಲ ಅಲ್ಲ. ಆದ್ರೆ ನಾರ್ಮಲ್ ಯಂಗ್ಸ್ಟರ್ಸ್ ಎಲ್ಲ ತಿನ್ಲಿಕ್ಕೆ, ಡಯಟಿಂಗ್ ಯಾರು ಮಾಡ್ತಾರೆ ಅವರು ತಿನ್ಬಹುದು, ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಸೊ ನೋಡಿ, ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.